ನಿಮಗೆ ಗೊತ್ತಾ ಮೊಬೈಲ್ನ ಯೂಸ್ ಮಾಡಿಕೊಂಡು ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಇಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಈಸಿಯಾಗಿ ಮಾಡ್ಬೋದು. ಇದು ಸ್ಟೂಡೆಂಟ್ಸ್ಗೆ ಮತ್ತೆ ಹೌಸ್ ವೈಫ್ಗೆ ತುಂಬಾ ಇಂಪಾರ್ಟೆಂಟ್. ಒಂದು ದೊಡ್ಡ ಸೈಡ್ ಎಸಲು ಮತ್ತೆ ತುಂಬಾ ಚೆನ್ನಾಗಿ ಮನಿನ ಅರ್ನ್ ಕೂಡ ಮಾಡ್ಬೋದು. ಈ ಒಂದು ವಿಡಿಯೋನ ಫುಲ್ ನೋಡ್ತು ಅಂತಂದ್ರೆ ನೀವು ಈ ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ಕೊಂಡು ದುಡ್ಡನ್ನ ಹೆಂಗೆ ಅರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ. ಸೊ ಗೈಸ್, ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಪ್ರಿಂಟೆಸ್ಟ್ ಅಪ್ಲಿಕೇಶನ್ನ. ಇಲ್ಲಾಂತಂದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ನಿಮಗೆ. ಅದರಲ್ಲಿ ಯುವರ್ ಅಕೌಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಅಕೌಂಟ್ನ ಕ್ಲಿಕ್ ಮಾಡಾದ್ಮೇಲೆ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಎ ಬಿಸ್ನೆಸ್ ಅಕೌಂಟ್ ಅಂತ ಇರುತ್ತೆ, ಕನ್ವರ್ಟ್ ಇಂಟು ಬಿಸ್ನೆಸ್ ಅಕೌಂಟ್ ಅಂತ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ನೇಮ್ ಬೇಕು, ನಿಮ್ಮ ಒಂದು ಪ್ರೊಫೈಲ್ ನೇಮ್, ಆ ಒಂದು ನೇಮ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ನ ಕೊಡಿ. ಮತ್ತು ಇಲ್ಲಿ ಸ್ಕಿಪ್ ಒತ್ತಿ ಇಲ್ಲಿ ನಿಮ್ಮ ಬಿಸ್ನೆಸ್ ಟೈಪ್ ಯಾವುದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೋ ಒಂದು ಸೆಲೆಕ್ಟ್ ಮಾಡಿದೆ. ಮತ್ತು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಆ್ಯಡ್ಸು ರನ್ ಆಗೋಲ್ಲ ನಿಮ್ಮ ಒಂದು ಪೇಜಲ್ಲಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಗೈಸ್, ಇವಾಗ ಬಿಸ್ನೆಸ್ ಅಕೌಂಟು ಕಂಪ್ಲೀಟಾಗಿ ಕ್ರಿಯೇಟ್ ಆಗಿದೆ. ಇವಾಗ ನೀವು ಮನಿನ ಅರ್ನ್ ಮಾಡ್ಬೋದು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅರ್ನ್ ಕರೋ ಅಂತ ಒಂದು ಆ್ಯಪ್ ಇದೆ. ಒಂದು ಅಪ್ಲಿಕೇಶನ್ನ ಫಸ್ಟು ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು. ಸೊ ಗೈಸ್, ಇದೇ ಒಂದು ಅರ್ನ್ ಕರೋ ಅಂತ ಆ್ಯಪು, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಲೂ ಇದೆ. ಅದನ್ನ ಓಪನ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಇಂಟು ಮಾಡಿಕೊಂಡು ಕೆಳಗಡೆ ಲಾಗಿನ್ ಆರ್ ಸೈನ್ ಅಪ್ ಅಂತ ಇದೆ. ನೀವು ಫಸ್ಟು ಏನು ಅಂತಂದರೆ ಸೈನ್ ಅಪ್ ಮಾಡ್ತಿರ್ತೀರ. ಅಲ್ಲಿ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಯಾವುದು ನಿಮ್ಮ ಫೋನಲ್ಲಿರೋ ಗೂಗಲ್ ಅಕೌಂಟ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಫೋನ್ ನಂಬರ್ನ ಕೇಳುತ್ತೆ. ಫೋನ್ ನಂಬರ್ ಹಾಕಿ ನೀವು OTP ಬರುತ್ತಲ್ಲ, ಒಂದು OTPನ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ನೀವು ಕಂಪ್ಲೀಟಾಗಿ ಅರ್ನ್ ಕರೋ ಅಪ್ಲಿಕೇಶನ್ಗೆ ಸೈನ್ ಅಪ್ ಆಗ್ತೀರಾ. ರೆಫರಲ್ ಕೋಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಟಿನ್ಯೂ ಅಂತ ಕೊಡಿ. ಆಮೇಲೆ ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸು. ಡೈರೆಕ್ಟಾಗಿ ಅರ್ನ್ ಕರೋ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇವಾಗ ನೀವು ಅಲ್ಲಿ ಕೆಳಗಡೆ ಸ್ಟೋರ್ಸ್ ಅಂತ ಇದೆಯಲ್ಲ, ಅದನ್ನು ಆರ್ಡರ್ ಅಂತ ಕ್ಲಿಕ್ ಮಾಡಿ ನೋಡ್ಬೋದು. ನೀವು ಪಾರ್ಟ್ನರ್ಸ್ನ ನೋಡ್ಬೋದು. ಫ್ಲಿಪ್ಕಾರ್ಟು ಮತ್ತು ಅಮೆಝಾನು, ಮಿಂತ್ರಾ, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಇಲ್ಲಿ ಕೊಲಾಬ್ ಆಗಿದೆ. ಇದಕ್ಕೆ ನೀವು ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲು ಇಲ್ಲಿ ಪರ್ಸೆಂಟೇಜ್ ಎಲ್ಲ ತೋರಿಸ್ತಿದೆ, ಯಾವ್ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕಮಿಷನ್ ಸಿಗುತ್ತೆ ಅಂತ. ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ಒಳ್ಳೆ ಪ್ರಾಡಕ್ಟ್ನ ಚೂಸ್ ಮಾಡಬೇಕಾಗತ್ತೆ. ನೋಡಿ ಗೈಸ್, ಇವಾಗ ನೀವು ಫಸ್ಟು ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮಗೆ ಯಾವೊಂದು ಪ್ರಾಡಕ್ಟ್ ಬೇಕೋ ಆ ಒಂದು ಪ್ರಾಡಕ್ಟನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲಾಗಿ ಮೈಕ್ನ ಸರ್ಚ್ ಮಾಡಿಕೊಂಡೆ. ಈ ಒಂದು ಮೈಕ್ನ ಲಿಂಕನ್ನು ನಾನು ಕಾಪಿ ಮಾಡ್ಕೊತಾಯಿದ್ದೀನಿ. ಕಾಪಿ ಮಾಡ್ಕೊಂಡು ಏನು ಮಾಡಬೇಕು ಅಂತಂದರೆ, ನೀವು ಅರ್ನ್ ಕರೋ ಅಪ್ಲಿಕೇಶನ್ ಇದೆಯಲ್ಲ, ಆಲ್ರೆಡಿ ಅದನ್ನ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ಕ್ರೀನ್ಶಾಟ್ನೂ ಕೂಡ ತಗೊಳ್ಳಿ. ಏನಕ್ಕಪ್ಪ ಅಂದರೆ ಅಪ್ಲೋಡ್ ಮಾಡಬೇಕಲ್ಲ ಪ್ರಿಂಟೆಸ್ಟ್ಗೆ, ಅದಕ್ಕೆ. ಇವಾಗ ಗೈಸ್, ಇಲ್ಲಿ ಕೆಳಗಡೆ ಒಂದು ಲಿಂಕ್ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಿಂಕ್ನ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಜನ್ರೇಟ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಒಂದು ಸಪ್ರೇಟ್ ಲಿಂಕ್ನ ಬರುತ್ತೆ, ಅದನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ನೀವು. ಮತ್ತು ಇಲ್ಲಿ 1 hour ಎಲ್ಲ ತೋರಿಸಿದ್ರೆ ನಾವು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ಇವಾಗ ನಾನು ಲಿಂಕನ್ನು ಜಸ್ಟ್ ಕಾಪಿ ಮಾಡಿಕೊಂಡು ನೀವು ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಇದೆಯಲ್ಲ, ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಬೇಕು. ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಲ್ಲನೂ ಅಲೋ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡೋಕ್ಕೂ ಮುಂಚೆ. ಆಮೇಲೆ ನೀವು ಫೋಟೋ ಹಾಕಿದಿರಲ್ಲ, ಅಂದರೆ ಸ್ಕ್ರೀನ್ಶಾಟ್ ಇದೆಯಲ್ಲ, ಆ ಒಂದು ಸ್ಕ್ರೀನ್ಶಾಟ್ನ ಇಲ್ಲಿ ಹಾಕ್ಬಿಟ್ಟು ಈ ಟೈಟಲ್ ಅಂತ ಇದೆಯಲ್ಲ, ಇದನ್ನ ನೀಟಾಗೆಲ್ಲ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡಿಕೊಂಡು ಬರೀ ಮೈಕ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ಡನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಕ್ರಾಪ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಟೈಟಲು ಡಿಸ್ಕ್ರಿಪ್ಷನ್ ಎಲ್ಲ ಕೇಳುತ್ತೆ. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಏನಿದೆಯಾ ಅದೇ ರೀತಿ ನೀವು ಒಂದು ಟೈಟಲು ಮತ್ತು ಡಿಸ್ಕ್ರಿಪ್ಷನ್ನ ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಇಲ್ಲಿ ಏನಂತಿದೆ ಅದನ್ನೇ ಪೇಸ್ಟ್ ಮಾಡಿ, ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ನಾನು ಇವಾಗ ಏನೂ ಆಗ್ತಿಲ್ಲ. ಬೇಕು ಅಂತಂದರೆ ನೀವು ಪ್ರಾಡಕ್ಟಲ್ಲಿ ಏನಿದೆ ಟೈಟಲ್ಲು ಅದನ್ನು ಹಾಕ್ಕೊಳ್ಳಿ. ಸುಮ್ಮನೆ ನಾನು ವೈರ್ಲೆಸ್ ಮೈಕ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನ್ನು ಅಲ್ಲಿ ಏನಿದೆ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಅಲ್ಲಿ ಏನೇನಿದೆ ಎಲ್ಲನೂ ಕಾಪಿ ಮಾಡಿಕೊಂಡು ಇಲ್ಲ ಟೈಪ್ ಮಾಡಿ ನೀವು ಹಾಕೋಬೇಕಾಗುತ್ತೆ ಪ್ರಿಂಟೆಸ್ಟ್ ಅಪ್ಲಿಕೇಶನ್ಗೆ. ಮತ್ತು ಇಲ್ಲಿ ಲಿಂಕ್ ಇದೆಯಲ್ಲ, ಆ ಒಂದು ಲಿಂಕು ನೀವು ಕಾಪಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ವ, ಇದನ್ನು ಕ್ಲಿಕ್ ಮಾಡಿಕೊಂಡು ಪಬ್ಲಿಷ್ ಮಾಡಬೇಕಾಗುತ್ತೆ. ಇವಾಗ ನೀವು ಟ್ಯಾಗ್ಸ್ ಕೂಡ ಹಾಕೋಬೋದು ಬೇಕಾದರೆ. ನೆಕ್ಸ್ಟ್ ನೀವು ಕಾಮೆಂಟ್ಸ್ ಎಲ್ಲ ಅಲೋ ಮಾಡಾದ್ಮೇಲೆ ಅಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಾದ್ಮೇಲೆ ನಿಮ್ಮೊಂದು ಪೋಸ್ಟು ಇಲ್ಲಿ ಕಂಪ್ಲೀಟಾಗಿ ಪೋಸ್ಟ್ ಆಗುತ್ತೆ, ಪಬ್ಲಿಷ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ನಿಮ್ಮೊಂದು ಅಲ್ಲಿ ವಿಸಿಟ್ ಸೈಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಡೈರೆಕ್ಟಾಗಿ ನೀವು ಫ್ಲಿಪ್ಕಾರ್ಟ್ ಲಿಂಕ್ ಆ್ಯಡ್ ಮಾಡಿದರೆ ಫ್ಲಿಪ್ಕಾರ್ಟು, ಅಮೆಝಾನ್ ಲಿಂಕ್ ಆ್ಯಡ್ ಮಾಡಿದರೆ ಅಮೆಝಾನ್ಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಾಗ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ. ಇದೇ ನೋಡಿ, ನೀವು ಯಾವ ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀರಾ ಒಂದು ಪ್ರಾಡಕ್ಟಲ್ಲಿ ಡೈರೆಕ್ಟಾಗಿ ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ.
ಇವಾಗ ನೀವು ಅರ್ನ್ಕರೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮ್ಮೊಂದು ಅಲ್ಲಿ ಪ್ರೊಫೈಲ್ ಇದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಅದನ್ನ ಕ್ಲಿಕ್ ಮಾಡಾದ್ಮೇಲೆ ನೀವು ಮೈ ಅರ್ನಿಂಗ್ಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬೋದು ನಿಮ್ಮೊಂದು ಅರ್ನಿಂಗ್ಸ್ ಎಷ್ಟಾಗಿದೆ ಅನ್ನೋದೆಲ್ಲಲ್ಲಿ ಡೀಟೇಲಾಗಿ ಶೋ ಆಗುತ್ತೆ. ಮತ್ತು ನೀವು ಅಮೌಂಟ್ನ ವಿಡ್ರಾ ಮಾಡಬೇಕು ಅಂತಂದರೆ ಮಿನಿಮಮ್ 10 ರೂಪೀಸ್ ಅಮೌಂಟು ಇಲ್ಲಿ ಆ್ಯಡ್ ಆಗಿರಬೇಕು. ಆವಾಗ ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ವಿಡ್ರಾ ಕೂಡ ಮಾಡ್ಕೋಬೋದು. ಇವಾಗ ನಾನೇನೂ ಮಾಡಿಲ್ಲ, ಅದಕ್ಕೆ ಇಲ್ಲಿ 0 ಬ್ಯಾಲೆನ್ಸ್ ತೋರಿಸ್ತಿದೆ. ನೀವು ಆರ್ಡರ್ಸ್ನ ಎಲ್ಲ ನೀವು ಎಷ್ಟು ಜನ ಬೈ ಮಾಡಿದ್ದಾರೆ ಅಂತೆಲ್ಲ ಇಲ್ಲಿ ನೀಟಾಗಿ ಅನಾಲಿಟಿಕ್ಸ್ ಎಲ್ಲ ಶೋ ಆಗುತ್ತೆ. ಅದನ್ನು ನೀವು ನೀಟಾಗಿ ಚೆಕ್ ಮಾಡಿಕೊಂಡು ಅರ್ನಿಂಗ್ಸ್ ಎಷ್ಟಾಗಿದೆ ಅನ್ನೋದೆಲ್ಲ ನಿಮಗೆ ತೋರಿಸುತ್ತೆ. ನೀವು ನೋಡ್ಕೋಬೋದು ಇಲ್ಲಿ ಕಮಿಷನ್ ಎಷ್ಟು ಜನ ಕ್ಲಿಕ್ ಮಾಡಿ